ಹಾಯ್ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿ ರಿಪೋರ್ಟ್ನ ಯಾವ ಥರ ಜನರೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಒಂದು ಎಕ್ಸೆಲ್ ಶೀಟಲ್ಲಿ ಒಂದು ರಿಪೋರ್ಟ್ನ ಜನರೇಟ್ ಮಾಡೋಣ. ಸೊ ನಾನು ಇವತ್ತು ಜನರೇಟ್ ಮಾಡ್ತಾ ಇರೋ ರಿಪೋರ್ಟ್ ಬಂದ್ಬಿಟ್ಟು ಎಂಪ್ಲಾಯಿ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಅಂತ ಇಟ್ಕೊಳ್ಳೋಣ. ಸೊ ಎಂಪ್ಲಾಯಿ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ರಿಪೋರ್ಟ್ನ ಯಾವ ಥರ ಮಾಡ್ಕೊಳ್ಳೋದು ಅಂದರೆ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಲಿ ಅಂತ ತುಂಬಾ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಬಟ್ ನಾನು ಕೆಲವೊಂದು ರಿಕ್ವೈರ್ಡ್ ಸಿಂಪಲ್ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಒಂದು ಟೇಬಲ್ನ ಜನ್ರೇಟ್ ಮಾಡಿ ಅದರಲ್ಲಿ ಒಂದು ಡೇಟಾನ ಜನ್ರೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಬೇಕಾಗಿರೋದು ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಜನದ್ದು ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸೀರಿಯಲ್ ನಂಬರ್ ಅಂತ ಹಾಕ್ಕೋತೀನಿ. ಸೊ ಅದಾದಮೇಲೆ ನೇಮ್ ಆಫ್ ದಿ employee and the number of days worked, ಎಷ್ಟು ದಿನ ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಸ್ಯಾಲರಿ ಪರ್ ಡೇ ಆ್ಯಂಡ್ ಟೋಟಲ್ ಪೇಯಬಲ್ ಸ್ಯಾಲರಿ. ಇಲ್ಲಿ ಆಗ್ತಾ ಇರೋವಂಥ ನಂಬರ್ಸ್ ಎಲ್ಲ ಎಕ್ಸಾಂಪಲ್ ಮಾತ್ರ. ಸೊ ಏನಕ್ಕೆ ಅಂದರೆ ನಾವು ತಿಳ್ಕೊಬೇಕಾಗಿರೋದು ರಿಪೋರ್ಟ್ ಹೇಗೆ ಜನ್ರೇಟ್ ಮಾಡೋದು ಅಂತ ಹೇಳಿ. ಸೊ ಹಂಗಾಗಿ ಇಲ್ಲಿ ಆಗ್ತಾ ಇರೋವಂಥ ಸ್ಯಾಲ್ರಿ ಪರ್ ಡೇ ಇರ್ಬೋದು ಅಥವಾ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇರ್ಬೋದು, ಇದು ಜಸ್ಟ್ ಫಾರ್ ಎಕ್ಸಾಂಪಲ್, ಆ್ಯಕ್ಯುರೇಟಾಗಿ ಆಗ್ತಾ ಇಲ್ಲ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಮೊದಲಿಗೆ ನಾನು ಇದಿಷ್ಟನ್ನು ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಹೆಡ್ಡಿಂಗ್ಸ್ನ ಏನು ಮಾಡ್ತೀನಿ, ನಾನು ಬೋಲ್ಡ್ ಮಾಡ್ಕೋತೀನಿ, ಬೋಲ್ಡ್ ಲೆಟರಲ್ಲಿ ಇಟ್ಕೋತೀನಿ. ಸೊ ಅದಾದಮೇಲೆ ನಾನು ಬಾರ್ಡರ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಥರ ಒಂದು ಬಾರ್ಡರ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ನಾನು ಕಲರ್ ಫಿಲ್ ಮಾಡ್ತೀನಿ. ನಿಮಗೆ ತುಂಬ ಚೆನ್ನಾಗಿ ಕಾಣಲಿ ಅಂತ ಎಲ್ಲೋ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಂಬರ್ 1 ಎಂಪ್ಲಾಯಿ ರಾಕೇಶ್. ಎಷ್ಟು ದಿನ ವರ್ಕ್ ಮಾಡಿದ್ದಾರೆ? 20 days ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅವರ ಸ್ಯಾಲ್ರಿ ಬಂದ್ಬಿಟ್ಟು 300 rupees ಪರ್ ಡೇ ಅಂತ ಇಟ್ಕೊಳ್ಳಿ. ಸೊ ಅದಾದಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇ ವರ್ಕ್ ಇಂಟು ಸ್ಯಾಲ್ರಿ ಪರ್ ಡೇ. ಕ್ಯಾಲ್ಕುಲೇಟ್ ಮಾಡಿದ್ರೆ 6000 rupees ಬರುತ್ತೆ. ಈ ಥರ ಒಂದು ರಿಪೋರ್ಟ್ನ ನಾವು ಜನ್ರೇಟ್ ಮಾಡ್ಬೋದು. ನಂಬರ್ 2 ಉಮೇಶ್. ಇವರು 25 days ವರ್ಕ್ ಮಾಡಿದ್ದಾರೆ. ಇವ್ರದ್ದು ಕೂಡ ಅಷ್ಟೇ ಸ್ಯಾಲ್ರಿ. ಸೊ ಇವ್ರದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈ ಥರ 7500 rupees. ಇಲ್ಲಿ ಆಲ್ರೆಡಿ ಫಾರ್ಮುಲಾ ಅಪ್ಲೈ ಆಗಿರೋದ್ರಿಂದ ಈ ಕಾರ್ನರಲ್ಲಿ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ಅದು ಫಾರ್ಮುಲಾ ನೆಕ್ಸ್ಟ್ ಟೈಮು ನಾವು ಇನ್ನೊಬ್ಬರದ್ದು ಎಂಟ್ರಿ ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ. ರಮೇಶ್ ಅನ್ನೋರ್ದು 30 days ವರ್ಕ್ ಮಾಡಿದ್ದಾರೆ, 500 rupees ಸ್ಯಾಲ್ರಿ. ಇವಾಗ ಅವ್ರದ್ದು ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 4th one, ಇವರು 26 days ವರ್ಕ್ ಮಾಡಿದ್ದಾರೆ, ಇವ್ರದ್ದು 400 rupees ಸ್ಯಾಲ್ರಿ. ಸೊ ಆಟೋಮೆಟಿಕ್ಕಾಗಿ ಈ ಕ್ಯಾಲ್ಕುಲೇಷನ್ ಬರ್ತಾ ಇರುತ್ತೆ. ಒಂದ್ಸರಿ ನೀವು ಫಾರ್ಮುಲಾ ಫಸ್ಟ್ ಸೆಲ್ಗೆ ಹಾಕಿದ ಮೇಲೆ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಆಯಿತು, ಎಲ್ಲ ಸೆಲ್ಗೂ ಬರುತ್ತೆ. ನಾನು ಜಸ್ಟ್ 5 members ಮಾತ್ರ ಎಂಟ್ರಿ ಮಾಡ್ತೀನಿ. ಸೊ 22 days ವರ್ಕ್ ಮಾಡಿದ್ದಾರೆ, 600 rupees ಪರ್ ಡೇ ಸ್ಯಾಲ್ರಿ. ಇವ್ರದ್ದು ಟೋಟಲು 13,200. ಇದಿಷ್ಟು ಡೇಟಾ ನಾವು ಜನ್ರೇಟ್ ಮಾಡಿದ್ವಿ. ಇದೆಲ್ಲದಕ್ಕೂ ಬಾರ್ಡರ್ ಹಾಕಬೇಕಂದ್ರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಾರ್ಡರ್ ಹೋಗಿ ಆಲ್ ಬಾರ್ಡರ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲದಕ್ಕೂ ಬಾರ್ಡರ್ ಬರುತ್ತೆ. ಇದು ಒಂದು ಸಿಂಪಲ್ ರಿಪೋರ್ಟ್ ಯಾವ ಥರ ಜನ್ರೇಟ್ ಮಾಡೋದು ಅನ್ನೋದಕ್ಕೆ. ಇವಾಗ ಟೋಟಲ್ ಸ್ಯಾಲ್ರಿ ನಾವು ಎಷ್ಟು ಸ್ಯಾಲ್ರಿ ಪೇ ಮಾಡಬೇಕು ಅಂತ ಅಂದರೆ ನೀವಿಲ್ಲಿ ಇಸ್ ಈಕ್ವಲ್ ಟು ಸಮ್ ಅಂತ ಟೈಪ್ ಮಾಡಿ, ಓಪನ್ ಬ್ರಾಕೆಟ್ ಹಾಕಿ, ಬ್ರಾಕೆಟ್ ಓಪನ್ ಮಾಡಿ, ಫಸ್ಟ್ ಸೆಲ್ಲಿಂದ ಎಲ್ಲಿ ಸೆಲ್ವರೆಗೂ ನೀವು ಆ್ಯಡ್ ಮಾಡಬೇಕು ಅದನ್ನು ಡ್ರ್ಯಾಗ್ ಮಾಡಿ, ಬ್ರಾಕೆಟ್ನ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಟೋಟಲ್ 52,000 ನಾವು ಸ್ಯಾಲ್ರಿ ಪೇ ಮಾಡಬೇಕು 5 ಜನಕ್ಕೆ ಅನ್ನೋದನ್ನು ತೋರಿಸುತ್ತೆ. ಈ ಥರ ಒಂದು ಡೇಟಾನ ನೀವು ಈಸಿಯಾಗಿ ಎಕ್ಸೆಲ್ ರಿಪೋರ್ಟಲ್ಲಿ ಮಾಡ್ಕೋಬೋದು. ಇದರಲ್ಲಿ ನಾವು ಸಮ್ ಫಾರ್ಮುಲಾನು ತಿಳ್ಕೊಂಡ್ವಿ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಫಾರ್ಮುಲಾನು ತಿಳ್ಕೊಂಡಿದ್ವಿ. ಈ ಥರ ಒಂದು ಈಸಿಯಾಗಿ ರಿಪೋರ್ಟು ನಿಮಗೆ ಯಾವುದೇ ರಿಪೋರ್ಟ್ ಮಾಡಬೇಕಂದ್ರೂ ಎಕ್ಸೆಲಲ್ಲಿ ಈಸಿಯಾಗಿ ಮಾಡ್ಬೋದು.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe my channel for more knowledge and learning videos, and press the bell icon for new video notification. ಸೊ ನಾನು ಇದೇ ಥರದ್ದು ವಿಡಿಯೋ ಯಾವುದಾದ್ರೂ ಹೊಸದಾಗಿ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫೈ ಬರುತ್ತೆ. ಸೊ ಅದರಿಂದ ನೀವು ಇಮಿಡಿಯೇಟಾಗಿ ಅದನ್ನು ರೀಚ್ ಔಟ್ ಆಗ್ಬೋದು. ಥ್ಯಾಂಕ್ ಯು.